ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದ್ವೈಪರನ್ನು ಕಾಪಾಡಲಿಕ್ಕೆ ಅಂದ್ಬಿಟ್ಟು ಕುಣಿಕ ಕೆಲವಾರು ಅಂಬಿಗರನ್ನು ಮತ್ತು ಭಟರನ್ನು ಕರ್ಕೊಂಡು ಹೊರಡ್ತಾನೆ. ಅವನೊಬ್ಬನ್ನೇ ಕಳಿಸದೆ ಶರ್ಮಿ ಮತ್ತು ಉಳಿದ ಬ್ರಹ್ಮಚಾರಿಗಳು ಕೂಡ ಬರ್ತೀವಿ ಅಂತ ಹೇಳಿದಾಗ ಇವರನ್ನು ಕಾಪಾಡಬೇಕು ಅಂತ 3 ದೋಣಿಯಲ್ಲಿ ಕೂಡಿಸಿರ್ತಾನೆ ಕುಣಿಕ. ಆ 3 ದೋಣಿಗಳನ್ನು ಕೂಡ ರಾಜನೌಕೆಗೆ ಕಟ್ತಾನೆ. ಅವು ಅಷ್ಟೂ ಮತ್ತು ಗೋಧೂಳಿ ಕಡೆಗೆ ಹಿಂತಿರುಗಿ ಬರುತ್ತವೆ. ಆಗ ಈ ಶರ್ಮಿ ಏನು ಮಾಡ್ತಾಳೆ, ಈ ಆಶ್ರಮ ಇದ್ದ ಜಾಗದಲ್ಲಿ ನಮ್ಮನ್ನು ಬಿಡು, ನಾವು ಅದನ್ನೆಲ್ಲ ಸ್ವಚ್ಛ ಮಾಡ್ತೀವಿ ಮತ್ತು ಅಗ್ನಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಹೇಳ್ತಾಳೆ. ಏಕೆಂದರೆ ಅವಳು ಇದ್ದಂತಹ ಸ್ಥಳ ಅದು, ಅವಳಿಗೆ ಅದ್ರ ಮೇಲೆ ಒಂದು ರೀತಿಯ ಅಭಿಮಾನ ಇರುತ್ತೆ. ಇನ್ನು ಕುಣಿಕ ಏನು ಮಾಡ್ತಾನೆ, ಕುರುವೆ ಕಡೆ ತಿರುಗಿಬಿಟ್ಟು ಹೇಳ್ತಾನೆ, ಈಗ ನಮ್ಮನ್ನು ನಿಮ್ಮ ಕೇಂದ್ರ ವಸತಿ ಕಡೆಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಆ ಕುರುವಿಗೆ ಭಯ ಆಗುತ್ತೆ. ಇಲ್ಲ, ನಾನಲ್ಲಿ ಹೋದರೆ ಮೋಸ ನನ್ನನ್ನು ಕೊಂದು ಬಿಡ್ತಾನೆ, ನಾನು ಬರಲ್ಲ ಅಂತ ಹೇಳಿದಾಗ ಕುಣಿಕ ಬಿಡೋದಿಲ್ಲ. ನೀನು ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನೇ ನಿನ್ನನ್ನು ಇಲ್ಲಿ ಕೊಲ್ತೀನಿ ಅಂತ. ಆಗ ಅವನಿಗೆ ಯೋಚನೆ ಹತ್ಕೊಳ್ಳುತ್ತೆ, ನಾನು ಇಲ್ಲಿದ್ದರೂ ಸಾಯಬೇಕು, ಅಲ್ಲಿದ್ದರೂ ಸಾಯಬೇಕು, ಮುಂದೆ ನನ್ನ ಮಕ್ಕಳ ಗತಿ ಏನಾಗುತ್ತೋ ಅಂತ ಅಂಜುತ್ತಾನೆ. ಆಗ ಕುಣಿಕ ಅವನಿಗೆ ಭರವಸೆ ಕೊಡ್ತಾನೆ, ಏನೂ ಆಗಲ್ಲ, ನಿಮ್ಮ ಜನರು ಇರ್ತಕ್ಕಂತಹ ಒಂದು ಆ ಬಣದ ಗುಂಪನ್ನು ಎಲ್ಲಿ ಇರ್ತಾರವರು ಅದನ್ನು ನನಗೆ ತೋರಿಸು, ಆ ಕೇಂದ್ರವನ್ನು ನನಗೆ ತೋರಿಸು ಅಂತ ಹೇಳಿದಾಗ ಅವನು ಹೆದರ್ಕೊಂಡೆ ಈ ಕುರು ಯೋಧರನ್ನು ಕಾಡಿನ ಜಾಡಿನಲ್ಲಿ ಇದ್ದಂತಹ ಒಂದು ಬಣದ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ವಸತಿ ಹತ್ತಿರಕ್ಕೆ ಬರೋ ಅಷ್ಟರಲ್ಲಿ ಆ ಕುರುವಿ ಒಂದು ಮಾತನ್ನು ಆಡೋದಿಲ್ಲ, ಕುಣಿಕನ ಕಡೆಗೂ ಕೂಡ ನೋಡೋದು ಇಲ್ಲ. ತಕ್ಷಣ ಗೋಧೂಳಿ ಕಡೆಗೆ ಮತ್ತೆ ಹಿಂದಿರುಗಿ ಓಡಿ ಹೋಗಿಬಿಡ್ತಾನೆ. ಏಕೆಂದರೆ ಅವನಿಗೆ ಒಂದು ರೀತಿಯ ಭಯ ಕಾಡ್ತಾ ಇರುತ್ತೆ, ಮೋಸ ತನಗೇನಾದರೂ ಹಿಂಸೆ ಮಾಡಬಹುದು, ಒಂದು ವೇಳೆ ಅವನು ಮಾಡಲಿಲ್ಲ ಅಂದರೆ ಇಲ್ಲಿ ಕುಣಿಕನಾದರೂ ಏನಾದರೂ ಮಾಡಬಹುದು, ಇದ್ರ ಬದಲು ತಾನು ಶರ್ಮಿ ಹತ್ರ ಸ್ವಲ್ಪ ಇರಬಹುದು, ಅಲ್ಲಿ ರಕ್ಷಿತನಾಗಿರಬಹುದು ಅಂಥೇಳಿ ಅಲ್ಲಿಗೆ ಮತ್ತೆ ಓಡಿ ಹೋಗ್ತಾನೆ. ಇವರು ಆ ಕೇಂದ್ರದ ಬಣದ ಹತ್ತಿರಕ್ಕೆ ಬರ್ತಾರೆ. ಬಂದಾಗ ಆ ಬಣದವರು ಸ್ವಲ್ಪ ದೂರದಲ್ಲಿ ಇರ್ತಾರೆ. ಅವರನ್ನು ನೋಡಿದ ತಕ್ಷಣ ಈ ಕುಣಿಕ ಏನು ಮಾಡ್ತಾನೆ, ಅವ್ರಿಗೆ ಬಾಣವನ್ನು ಬಿಡಿ ಅಂದ್ಬಿಟ್ಟು ತನ್ನ ಬಿಲ್ಲುಗಾರರಿಗೆ ಅಪ್ಪಣೆ ಮಾಡ್ತಾನೆ. ಈ ವೀರರು ತಮ್ಮ ಬಾಣಗಳನ್ನು ಬತ್ತಳಿಕೆಯಿಂದ ತೆಗೆದು ಹೆದೆಯೇರಿಸಿ ಬಿಡುತ್ತಾರೆ. ಆ ಬಾಣಗಳು ಗುರಿ ತಾಕುತ್ತೆ. ಆ ತಾಕಿದ ತಕ್ಷಣ ಅವರು ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಆನಂತರ ಈ ಬಿಲ್ಲುಗಾರರು ಭಯಂಕರವಾಗಿ ತಮ್ಮಲ್ಲಿದ್ದ ಶಂಖಗಳನ್ನು ಊದ್ತಾರೆ, ತಮಟೆಗಳನ್ನು ಬಾರಿಸ್ತಾರೆ. ಇದನ್ನು ಕೇಳಿ ಆ ವಸತಿಯಲ್ಲಿ ಇದ್ದವರೆಲ್ಲರಿಗೂ ಗೊಂದಲ ಶುರುವಾಗುತ್ತೆ. ಅವರು ಕೂಡ ತಮಟೆಗಳನ್ನು ಬಾರಿಸ್ತಾರೆ, ಕೊಂಬುಗಳನ್ನು ಊದ್ತಾರೆ. ಅಂದರೆ ಇದು ಏನೋ ಒಂದು ಅಪಾಯದ ಸೂಚನೆ ಅಂತ ಎಲ್ಲ ಗೊತ್ತಾಗುತ್ತೆ. ತಕ್ಷಣ ಅಲ್ಲಿದ್ದಂತಹ ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಎಲ್ಲ ಅಲ್ಲಲ್ಲೇ ಬಚ್ಚಿಟ್ಕೊಳ್ತಾರೆ. ಇನ್ನು ಆ ಬಣದವರೆಲ್ಲ ಉಳಿದಂತಹ ಗಂಡಸರುಗಳು ತಮ್ಮ ಗುಡಿಸಲಿಂದ ಹೊರಗಡೆಗೆ ಬರ್ತಾರೆ. ಬಂದುಬಿಟ್ಟು ಆ ಸಭಾಸ್ಥಳದ ಕಡೆಗೆ ಓಡಿ ಹೋಗ್ತಾರೆ. ಆದರೆ ಅವರೆಲ್ಲ ಅಲ್ಲಿಗೆ ಬರೋಷ್ಟರಲ್ಲಿ ಈ ಕುಣಿಕ ಅದನ್ನು ವಶಪಡಿಸ್ಕೊಂಡ್ಬಿಟ್ಟಿರ್ತಾನೆ. ಆ ಗಿರಿಜನರಿಗೆ ಇಷ್ಟೊಂದು ಸಜ್ಜಿತರಾಗಿ ಬಂದಿದ್ದವ್ರನ್ನ ನೋಡಿ ಭಯ ಆಗುತ್ತೆ. ಏಕೆಂದರೆ ಈ ಥರದ ಬಿಲ್ಲು ಬಾಣಗಳನ್ನಾಗಲಿ ಈಟಿಗಳನ್ನಾಗಲಿ ಅವರು ಯಾವತ್ತೂ ನೋಡಿರೋದಿಲ್ಲ. ತುಂಬ ಭಯ ಆಗುತ್ತೆ. ದೂರದಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊತಾರೆ. ಆಗ ಈ ಕುಣಿಕ ಏನು ಮಾಡ್ತಾನೆ, ಆ ಜನರ ಮಧ್ಯೆ ಒಬ್ಬ ವ್ಯಕ್ತಿಯನ್ನು ಕರೀತಾನೆ. ಇವನಿಗೂ ಕೂಡ ಸ್ವಲ್ಪ ಕಾಡು ಜನರ ಭಾಷೆ ಬರ್ತಾ ಇರುತ್ತೆ. ಇವನು ಹೇಳ್ತಾನೆ, ನೋಡಿ, ಭೀಷ್ಮ ಗಾಂಗೆಯ ಇದನ್ನೆಲ್ಲ ಅವನ ಹೆಸರಲ್ಲಿ ನಾವು ಬಂದಿದ್ದೀವಿ. ನೀವು ನಿಮ್ಮ ಬಣದ ಪ್ರಮುಖನಾದ ಮೋಸಾನನ್ನು ನಮಗೆ ತಂದು ಒಪ್ಪಿಸ್ಬೇಕು. ಜೊತೆಗೆ ಅವನು ಅಪಹರಿಸಿದ್ನಲ್ಲ ಗುರುದೇವ ಮುನಿ ದ್ವೈಪಾಯನರು, ಅವರನ್ನು ಕೂಡ ನಮಗೆ ಕರ್ಕೊಂಬಂದು ತೋರಿಸ್ರಿ. ನೀವು ಒಂದು ವೇಳೆ ಈ ಕೆಲಸ ಮಾಡದಿದ್ದರೆ ನಿಮ್ಮನ್ನು ಪೂರ್ತಿ ನಾಶ ಮಾಡಿಬಿಡ್ತೀವಿ, ನಿಮ್ಮ ವಸತಿಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ತೀವಿ, ನಿಮ್ಮಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ಕೊಂದು ಬಿಡ್ತೀವಿ ಅಂತೇಳಿ ಹೇಳ್ತಾನೆ. ಆಗ ಆ ಮೋಸನ ಹಿಂಬಾಲಕರು ಕೆಲವರು ಏನು ಮಾಡ್ತಾರೆ, ಕಾಡಿನಲ್ಲಿ ಸದ್ದಿಲ್ಲದೆ ಜಾರ್ಕೊಳ್ತಾರೆ. ಆಗ ಈ ಮೋಸ ಇಲ್ಲದೆ ಇದ್ದಾಗ ಅವರಿಗೆ ಹಿರಿಯ ಅನ್ನಿಸ್ಕೊಂಡವನು ಕೃಪ ಅನ್ನೋನು. ಈ ಕೃಪ ಅನ್ನೋನು ಶರ್ಮಿಯ ತಂದೆ ಆಗಿರ್ತಾನೆ. ಅವನು ಮುಂದಕ್ಕೆ ಬರ್ತಾನೆ. ಅವನು ಈ ಗೌತಮರಿಗೆ ತನ್ನ ಮಗಳನ್ನು ಕೊಟ್ಟ ನಂತರ, ಅಂದರೆ ಶರ್ಮಿನ ಮದುವೆ ಮಾಡಿ ಕೊಟ್ಟ ನಂತರ ಈ ಆರ್ಯಾವರ್ತದ ಭಾಷೆಯನ್ನು ಕೂಡ ಕಲ್ತಿರ್ತಾನೆ. ಹಾಗಾಗಿ ಅವನು ಹೇಳ್ತಾನೆ, ನೋಡಿ, ನಾನು ಶರ್ಮಿಯ ತಂದೆ, ಸ್ವಲ್ಪ ನೆಮ್ಮದಿಯಿಂದ ಇರಿ ನೀವು, ಗುರುಗಳನ್ನು ನಾನು ಕರ್ಕೊಂಡು ಬರ್ತೀನಿ ಅಂತೇಳಿ ಹೇಳ್ತಾನೆ. ಈ ಮಾತನ್ನು ಕೇಳಿ ಕುಣಿಕನಿಗೆ ಸಮಾಧಾನ ಆಗುತ್ತೆ. ಅಂದರೆ ಗುರುಗಳು ಕ್ಷೇಮವಾಗಿದ್ದಾರೆ ಅಂತ ಹೇಳ್ಬಿಟ್ಟು
ನೀವೇನಾದರೂ ಮೋಸ ಮಾಡಿದ್ರೆ ನಿಮ್ಮಲ್ಲಿ ಒಬ್ಬರನ್ನು ಬಿಡದೆ ಕೊಂದು ಬಿಡ್ತೀನಿ ಅಂತ ಅವನು ಹೇಳ್ತಾನೆ ಕುಣಿಕ. ಆಗ ಕೃಪ ಏನು ಮಾಡ್ತಾನೆ, ಗುರುಗಳನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಇವರೆಲ್ಲರೂ ನಿಂತ್ಕೊಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆ ಕೃಪನನ್ನು ಹಿಂಬಾಲಿಸ್ಕೊಂಡು ಗುರುಗಳು ಬರ್ತಾರೆ. ಅವರ ತುಟಿನಲ್ಲಿ ಮುಗುಳುನಗೆ ಮಂದಹಾಸವನ್ನು ಬೀರ್ತಾ ಇರುತ್ತೆ. ಅವರ ಕಣ್ಣು ಕೂಡ ವಿನೋದದಿಂದ ಮಿನುಗ್ತಾ ಇರ್ತಾರೆ. ಬಂದವರೇ ಹೇಳ್ತಾರೆ, ಕುಣಿಕ, ಇಲ್ಲಿಗೆ ಬರೋ ಕಷ್ಟನ ಯಾಕೆ ತಗೊಂಡೆ ನೀನು? ನನ್ನನ್ನು ಬದುಕಿಸೋಕ್ಕೆ ದೇವರಲ್ಲದೆ ಬೇರೆ ಯಾರೂ ಬೇಕೇ ಇರಲಿಲ್ಲ. ಬ್ರಹ್ಮತೇಜ ತನ್ನ ಕೆಲಸವನ್ನು ಮಾಡಿದೆ. ನೀನು ಯಾಕೆ ಬರಲಿಕ್ಕೆ ಹೋದೆ ಇಲ್ಲಿವರೆಗೂ? ಹೆದೆ ಏರಿಸಿರೋ ನಿನ್ನ ಬಾಣಗಳನ್ನು ಇಳಿಸು ಅಂತೇಳಿ ಹೇಳ್ತಾರೆ. ಕುಣಿಕ ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಇತರ ಬಿಲ್ಲುಗಾರರು ಕೂಡ ನಮಸ್ಕಾರ ಮಾಡ್ತಾರೆ. 100 ವರ್ಷ ಎಲ್ಲರೂ ಸುಖವಾಗಿರಿ. ಈ ಮಹಿಷ ದೇವತೆಯ ಮಕ್ಕಳಿಗೂ ಕೂಡ ಶಾಂತಿ ಕಾಲ ಬರಲಿ. ನಿಮ್ಮ ಬಾಣಗಳನ್ನು ಬತ್ತಳಿಕೆಗೆ ಸೇರಿಸಿ, ಹಾಗೆ ಬಿಲ್ಲುಗಳನ್ನು ಈಟಿಗಳನ್ನು ನೆಲದ ಮೇಲೆ ಹಿಡಿ ಅಂತ ಹೇಳಿಬಿಟ್ಟು ಕೃಪನ ಕಡೆ ತಿರುಗಿಬಿಟ್ಟು, ನೋಡು, ನಿನ್ನ ಜನರಿಗೂ ಕೂಡ ಹಾಗೆ ಮಾಡಲಿಕ್ಕೆ ಹೇಳು. ಅಂದರೆ ಅವರು ತಮ್ಮ ಆಯುಧಗಳನ್ನು ಕೆಳಗಡೆ ಹಾಕಲಿ, ಇವರು ಹಾಕಲಿ, ಮತ್ತು ಈ ಯುದ್ಧ ಅನ್ನೋದು ಬೇಡ, ಎಲ್ಲರೂ ಶಾಂತಿಯಿಂದ ಇರಿ ಅಂತ ಹೇಳ್ತಾರೆ. ಈ ಮಾತನ್ನು ಕೃಪ ತನ್ನ ಕಡೆಯವ್ರಿಗೆ ಹೇಳ್ತಾನೆ. ಅವರು ಕೂಡ ಎಲ್ಲರೂ ಹಾಗೆ ಮಾಡ್ತಾರೆ. ಮಾಡಿದ ನಂತರ ಗುರುಗಳು ಹೇಳ್ತಾರೆ, ಕೃಪ, ಈಗ ನಮಗೆ ಹಸಿವಾಗಿದೆ. ಗಿರಿಜನರ ಒಂದು ಭೋಜನವನ್ನು ನಾವು ಪಡಿಬೇಕು. ನಿನ್ನ ಮಕ್ಕಳನ್ನ ಕರಿ, ಅವರಿಗೆಲ್ಲ ಹಸಿವಾಗಿರಬೇಕು ಅಂತೇಳಿ ಹೇಳ್ತಾರೆ. ಆಗ ಮಂತ್ರಿ ಕುಣಿಕ ಕೇಳ್ತಾನೆ, ಮೋಸ ಎಲ್ಲಿ ಹೋದ ಅಂತ. ಆಗ ಬಾಲಮುನಿ ನಗ್ತಾನೆ. ಅವನು ಬಹುಶಃ ಮಹಿಷ ದೇವತೆಯ ಗುಡಿನಲ್ಲಿ ಸೇರಿಕೊಂಡಿದ್ದಾನೆ ಅಂತ ಕಾಣುತ್ತೆ ಅಂತ. ಅಂದರೆ ಬಚ್ಚಿಟ್ಕೊಂಡಿದ್ದಾನ ಅಂತ ಕುಣಿಕ ಕೇಳ್ತಾನೆ. ಅವನು ಗೋಧೂಳಿಯ ಆಶ್ರಮವನ್ನು ಸುಟ್ಟ, ಆಚಾರ್ಯ ಗೌತಮರನ್ನು ಮೊದಲುಗೊಂಡು ಅವ್ರ ಮಕ್ಕಳನ್ನು, ಉಳಿದ ಬ್ರಾಹ್ಮಣರನ್ನು ಎಲ್ಲರನ್ನೂ ಕೊಂದ, ನಿಮ್ಮನ್ನು ಕೂಡ ಅಪಹರಿಸಿದ್ದಾನೆ. ಇಷ್ಟೆಲ್ಲ ಮಾಡಿರೋದ್ರಿಂದ ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನನಗೆ ಭೀಷ್ಮರು ಅಪ್ಪಣೆ ಮಾಡಿ ಕಳಿಸಿದ್ರು ಅಂತ ಕೂಡ ಕುಣಿಕ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡು, ದೇವರೇ ಅವನಿಗಾಗಲೇ ಶಿಕ್ಷೆ ಕೊಟ್ಟಿದ್ದಾಗಿದೆ. ಈಗ ಅವನ ಜನ ಕೂಡ ಅವನ ಕೈ ಬಿಡ್ತಾರೆ. ನಾವೇನು ಶಿಕ್ಷೆ ವಿಧಿಸೋದೇ ಬೇಡ ಅಂತ ಗುರುಗಳು ಹೇಳ್ತಾರೆ. ಈ ಮಾತನ್ನು ಆ ಬಣದ ಹಿರಿಯ ಮುಖಂಡರುಗಳು ಕೂಡ ಒಪ್ಕೊಂಡು ತಲೆದೂಗ್ತಾರೆ. ಆದರೆ ಕುಣಿಕನಿಗೆ ಆಶ್ಚರ್ಯ. ಅವನಿಗೆ ಶಿಕ್ಷೆ ಆಯಿತಾ? ಏನು ಶಿಕ್ಷೆ ಆಯಿತು ಅಂತ ಕೇಳ್ತಾನೆ. ಇನ್ನೇನಿಲ್ಲ, ಅವನ ಹಿರಿಯ ಹೆಂಡತಿ ತಾಯಿ ಶರ್ಮಿ ಜೊತೆಗೆ ಓಡಿ ಹೋಗಿದ್ದಾಳೆ. ಈ ಜನರ ಪದ್ಧತಿ ಹಾಗೆ ಅವರ ನಾಯಕನೇ ಎಲ್ಲ ಹೆಂಗಸರಿಗೆ ಒಡೆಯ, ಅದರಲ್ಲೂ ಅವನ ಹೆಂಡಂತರಿಗೆ. ಅದರಲ್ಲಿ ಅವನ ಹಿರಿಯ ಹೆಂಡತಿ ಅಂದರೆ ಅವನಿಗೆ ಅಧಿಕಾರದ ಕುರುಹು ಇದ್ದ ಹಾಗೆ. ಆದರೆ ಈಗ ಅವಳೇ ಓಡಿ ಹೋಗಿದ್ದಾಳೆ. ಇದರಿಂದ ಅವನಿಗೆ ಒಂದು ರೀತಿಯ ಅವಮಾನ ಆಗಿದೆ. ಆ ಅವಮಾನವನ್ನು ತಡಿಲಾರದೆ ಅವನು ಮಹಿಷ ದೇವತೆಯ ಗುಡಿನಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ ಅಂಥೇಳಿ ಹೇಳಿಬಿಟ್ಟು ಗುರುಗಳು ನಗ್ತಾರೆ. ಜೊತೆಗೆ ಹೇಳ್ತಾರೆ, ಅವನು ಮಾಡೋ ಪ್ರಾರ್ಥನೆಯಿಂದ ನಮಗೇನು ತೊಂದರೆ ಆಗೋದಿಲ್ಲ. ಬಹುಶಃ ಅವನಿಗೇನಾದರೂ ವಿನಯ ಬಂದರೂ ಬರಬಹುದು. ಯಾಕೆಂದರೆ ಅವನ ಹತ್ರ ವಿನಯ ಅನ್ನೋದೇ ಇರಲಿಲ್ಲ. ಈಗ ಅವನು ಮಾಡೋ ಪ್ರಾರ್ಥನೆಯಿಂದ ಭಗವಂತ ಅವನಿಗೆ ವಿನಯವನ್ನು ಅನುಗ್ರಹಿಸಬಹುದು ಅಂತ ಕೂಡ ಹೇಳ್ತಾರೆ. ಆಗ ಕುಣಿಕ ಹೇಳ್ತಾನೆ, ನಾನು ಅವನನ್ನು ನೋಡಬೇಕು, ಏಕೆಂದರೆ ಅವನನ್ನು ಕೊಲ್ಲಬೇಕು ಅಂತ ನನಗೆ ಭರತ ಕುಲೋತ್ತಮ ಅಪ್ಪಣೆ ಮಾಡಿದ್ದಾನೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ನೋಡು, ಮೋಸನ ಚಿಂತೆಯನ್ನು ನೀನು ಈಗ ಮಾಡಬೇಡ. ಏಕೆಂದರೆ ಈಗ ಅವನು ಈ ಬಣಕ್ಕೆ ಹಿರಿಯ ಅಲ್ಲ, ಈ ಬಣಕ್ಕೆ ಈಗ ಕೃಪಾನೇ ಹಿರಿಯ ಆಗಿದ್ದಾನೆ, ಅವನೇ ಮುಖಂಡ. ನೀನು ಬರೋಕ್ಕೆ ಮುಂಚೆನೇ ಅವರೆಲ್ಲರೂ ಸೇರಿಕೊಂಡು ಗೋಧೂಳಿಗೆ ಹೋಗ್ಬಿಟ್ಟು ಆಶ್ರಮವನ್ನು ಮತ್ತೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ, ಹೌದು, ನಾವು ಅದನ್ನೆಲ್ಲ ಮತ್ತೆ ಆಶ್ರಮವನ್ನು ಕಟ್ಟಿಕೊಡ್ತೀವಿ ಅಂತ ಕೂಡ ಕೃಪ ಒಪ್ಕೊತಾನೆ. ಸರಿ, ಈಗ ಮುಂದೇನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡಿಕೊಂಡಾಗ ಕುಣಿಕ ಹೇಳ್ತಾನೆ, ನಾನು ಮೊದಲು ಆ ಮುಖಂಡನಿಗೆ ಪಾಠವನ್ನು ಕಲಿಸ್ಬೇಕು, ನಾನು ಮೊದಲು ಅವನನ್ನು ನೋಡಲೇಬೇಕು ಅಂತ ಹೇಳಿದಾಗ ಆ ಕೃಪ ಹೇಳ್ತಾನೆ, ಆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು. ಆಗ ಅವನು ಮುಂದುವರಿಸಿ ಹೇಳ್ತಾನೆ, ಅವನು ನಿಮ್ಮನ್ನು ನೋಡೋದಿಲ್ಲ, ಏಕೆಂದರೆ ಗುಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಜೊತೆಗೆ ಅವನ ಜೊತೆಗೆ ಆ ಮಹಿಷದೇವನ ಪ್ರತಿನಿಧಿಯಾದ ಮಹಿಷ ಇದೆ, ಅಂದರೆ ಒಂದು ಕೋಣ ಕೂಡ ಇದೆ, ಅದನ್ನು ಪೂಜೆ ಮಾಡ್ತಾನೆ. ಜೊತೆಗೆ ನಮ್ಮ ಬಣ್ಣದ ಒಬ್ಬ ಮಾಟುಗಾರ ಕೂಡ ಅಲ್ಲಿ ಇದ್ದಾನೆ ಅಂತ ಹೇಳಿದಾಗ ಬಾಲಮುನಿಗಳು ಹೇಳ್ತಾರೆ, ಆ ಮಾಟಗಾರನ ಚಿಂತೆ ನಿನಗೆ ಬೇಡ, ಅವರನ್ನು ನೋಡಿದಾಗ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ನಮ್ಮ ಸಂಗಡಿಗರಿಗೆಲ್ಲ ಗೊತ್ತಿದೆ, ಅವ್ರು ಮಾಡ್ತಾರೆ ಅಂತ ಹೇಳಿದಾಗ ಕೃಪ ಒಪ್ಕೊಳ್ತಾನೆ.
ಬಾಲಮುನಿ, ಕೃಪ ಮತ್ತು ಮಂತ್ರಿ ಕುಣಿಕ ಜೊತೆಗೆ ಒಂದು 4-6 ಜನ ಬಿಲ್ಲುಗಾರರು, ಜೊತೆಗೆ ಆ ಕಾಡು ಜನರ ಹಿರಿಯರು ಎಲ್ಲರೂ ಅವ್ರ ಹಿಂದೆ ಗುಡಿಗೆ ಹೋಗ್ತಾರೆ. ಆ ವಸತಿಗಳ ಮಧ್ಯೆ ಒಂದು ಗುಡ್ಡ ಇರುತ್ತೆ. ಆ ಗುಡ್ಡದ ಮೇಲೆ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿರ್ತಾರೆ. ದೇವಸ್ಥಾನ ಅಂದರೆ ಅದೊಂದು ದೊಡ್ಡ ಗುಡಿಸಲು. ಬಿದಿರಿನಿಂದ ಸುತ್ತ ತಡಿಕೆ ಗೋಡೆ ಮಾಡಿರ್ತಾರೆ. 3 ಸುತ್ತಲೂ ಮುಳ್ಳಿನ ಬೇಲಿ ಹಾಕಿರ್ತಾರೆ. ಮಹಿಷ ದೇವತೆಯ ಭೂಲೋಕದ ಪ್ರತಿನಿಧಿ ಅಂತ ಹೇಳಿಬಿಟ್ಟು ಆ ಜನ ಪೂಜೆ ಮಾಡ್ತಿದ್ದಂತಹ ಒಂದು ದಿವ್ಯ ಮಹಿಷ ಅಲ್ಲಿರುತ್ತೆ. ಮಹಿಷ ಅಂದರೆ ಒಂದು ಕೋಣ. ಆ ಗುಡಿ ಹೊರಗಡೆ ಬೇಲಿಯನ್ನು ಮುಟ್ತಾರೆ. ಅಲ್ಲಿ ಗುಡಿ ಸುತ್ತ ಒಂದು ಬಿಳಿ ಗೆರೆ ಹಾಕಿದ್ದನ್ನೇ ಇವರೆಲ್ಲರೂ ನೋಡ್ತಾರೆ. ಆಗ ಕೃಪಾ ಹೇಳ್ತಾನೆ, ಗುರುಗಳೇ, ಆ ಮಾಟಗಾರ ಗುಡಿ ಸುತ್ತ ಅಡ್ಡಗೆರೆಯನ್ನು ಎಳೆದು ಬಿಟ್ಟಿದ್ದಾನೆ. ನಾವು ಅದನ್ನು ದಾಟೋ ಹಾಗಿಲ್ಲ. ದಾಟಿಬಿಟ್ರೆ ಮಹಿಷಾಸುರನ ಕೋಪ ನಮ್ಮ ಮೇಲೆ ತಿರುಗತ್ತೆ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ನಿನಗೆ ಈ ಗೆರೆಯನ್ನು ದಾಟಕ್ಕೆ ಹೆದರಿಕೆ ಆದರೆ ನಾನು ಮತ್ತು ಮಂತ್ರಿ ಕುಣಿಕ ದಾಟ್ತೀವಿ. ನಮಗೆ ದೇವರ ರಕ್ಷೆ ಇದೆ, ನೀನು ಹೆದರ್ಕೋಬೇಡ ಅಂತೇಳಿ ಹೇಳ್ತಾರೆ. ಆಗ ಮಂತ್ರಿ ಕುಣಿಕ ಕೂಡ ಹೇಳ್ತಾನೆ, ಗುರುಗಳೇ, ನೀವು ಬರೋ ಕಷ್ಟವನ್ನು ತಗೋಬೇಡಿ, ನಾನು ಗುಡಿ ಒಳಗಡೆ ಹೋಗ್ತೀನಿ. ಆ ಮೋಸ ನನ್ನ ಹೊರಗಡೆಗೆ ಎಳ್ಕೊಂಡು ಬರ್ತೀನಿ. ಅವನು ಮಾಡಿರೋ ಅಪರಾಧಕ್ಕೆ ತಕ್ಷ ಶಿಕ್ಷೆಯನ್ನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಕೃಪನ ಕಡೆ ತಿರುಗಿ ಹೇಳ್ತಾನೆ, ಗುಡಿ ಒಳಗಡೆ ಅವನು ಏನು ಮಾಡ್ತಾ ಇರಬಹುದು ಅಂತ ಹೇಳ್ಬಿಟ್ಟು. ಆಗ ಕೃಪಾ ಹೇಳ್ತಾನೆ, ಬಹುಶಃ ಅವನು ಆ ದಿವ್ಯ ಮಹಿಷವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ನನ್ನ ಹೆಂಡತಿಯನ್ನು ನನಗೆ ಹಿಂದಕ್ಕೆ ಕೂಡಿಸು ಅಂತ ಹೇಳಿಬಿಟ್ಟು. ಆಗ ಅವನು ಅವಳನ್ನು ಆಹುತಿಯಾಗಿ ಅರ್ಪಿಸಬಹುದು ಅಂತೇಳಿ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಮೊದಲು ಒಳಗಡೆ ಹೋಗ್ಬಿಟ್ಟು ಮೋಸನನ್ನು ನೋಡ್ಕೊಂಡು ಬರೋಣ. ಈ ಗುಡಿ ವಾತಾವರಣದಲ್ಲಿ ಅವನು ಬಹುಶಃ ಪುಣ್ಯ ಜೀವನಕ್ಕೆ ಬದಲಾಗಬಹುದು ಅಂತ ಕೂಡ ಹೇಳ್ತಾರೆ. ಇನ್ನು ಈ ಕೃಪನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಏಕೆಂದರೆ ಬಾಲಮುನಿಯನ್ನು ಕಂಡ್ರೆ ಅವನಿಗೆ ಚಿಕ್ಕಂದಿನಿಂದಲೂ ಕೂಡ ಬಹಳ ಇಷ್ಟ ಇರುತ್ತೆ. ಏಕೆಂದರೆ ಗೋಧೂಳಿ ಆಶ್ರಮಕ್ಕೆ ಈ ಗುರುಗಳು ಬಂದಾಗೆಲ್ಲ ಯಮುನಾ ತೀರದ ಆದಿವಾಸಿ ಜನಗಳ ಮೇಲೆ ಒಂದು ರೀತಿಯ ಉತ್ತಮ ಪರಿಣಾಮ ಆಗ್ತಾ ಇರುತ್ತೆ. ಇದನ್ನೆಲ್ಲ ಅವನು ಗಮನಿಸಿರ್ತಾನೆ. ಆದ್ದರಿಂದ ಅವ್ರ ಮೇಲೆ ಒಂದು ರೀತಿಯ ಗಾಢವಾದ ಗೌರವ ಕೂಡ ಇರುತ್ತೆ. ಈ ಮುನಿ ಮೋಸನ ಮೇಲೆ ದೇವರ ಸಿಟ್ಟನ್ನು ತಂದು ಎರಗಿಸಿದಾಗ ಅವನ ಜೀವನ ಅಲ್ಲಾಡಿ ಹೋಗಿರುತ್ತೆ. ಏಕೆಂದರೆ ಈ ಮೋಸನ ಕ್ರೂರ ಪದ್ಧತಿಯನ್ನು ಅವನು ನೋಡ್ತಾನೆ ಇರ್ತಾನೆ. ಅವನಿಗೆ ಅದು ಇಷ್ಟನೂ ಇರಲ್ಲ, ತುಂಬ ದ್ವೇಷ ಮಾಡ್ತಾ ಇರ್ತಾನೆ ಮೋಸನನ್ನು. ಆದರೆ ವಿಧಿ ಇಲ್ಲ, ಅವನ ಹಿಂಬಾಲಕನಾಗಿ ಇರಲೇಬೇಕಾಗತ್ತೆ. ಹಾಗಾಗಿ ಮೋಸನಿಗೆ ಸಿಟ್ಟು ಬಂದೇ ಬರಲಿ, ಈಗ ಬಾಲಮುನಿಯ ಗುಡಿ ಒಳಗೆ ಕರ್ಕೊಂಡು ಹೋಗೋಣ, ಅಲ್ಲಿರೋ ದಿವ್ಯ ಮಹಿಷಕ್ಕೂ ಸಿಟ್ಟು ಬಂದರೆ ಬರಲಿ, ಎರಡಕ್ಕೂ ನಾವು ಸಿದ್ಧವಾಗಿರೋಣ ಅಂತ ಕೃಪಾ ನಿರ್ಧಾರ ಮಾಡಿಕೊಂಡು ಆ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಉಳಿದಿದ್ದ ಹಿರಿಯರೆಲ್ಲರೂ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಕೃಪಾ ಅವ್ರ ಹತ್ರಕ್ಕೆ ಹೋಗ್ತಾನೆ. ಬಾಲಮುನಿಯನ್ನು ಕಂಡರೂ ಅವ್ರಿಗೆಲ್ಲನೂ ಭಯ ಭಕ್ತಿ ಇರುತ್ತೆ. ಆತ ಹೀಗೆ ಸಾವನ್ನು ಎದುರಿಸ್ತಾ ಇದ್ದಾನೆ. ಮೋಸನ ಮೇಲೆ ಭಗವಂತನ ಸಿಟ್ಟನ್ನು ಹೇಗೆ ಬರಮಾಡ್ದ ಅವನು, ಇದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆಲ್ಲರಿಗೂ ಒಂದು ರೀತಿಯ ಗುರುಗಳ ಮೇಲೆ ಮೆಚ್ಚುಗೆ ಇರುತ್ತೆ. ಸರಿ, ಈ ಬಾಲಮುನಿಯ ಕೋರಿಕೆಯನ್ನು ನಡೆಸಬೇಕು ಅಂದ್ಬಿಟ್ಟು ಗುರುಗಳ ಹತ್ರಕ್ಕೆ ಬರ್ತಾನೆ. ಅವರ ಅಪ್ಪಣೆಯನ್ನು ಒಪ್ಕೊಂಡಿದ್ದೀನಿ ನಾನು ಅಂಥೇಳಿ ಕೃಪಾ ಹೇಳ್ತಾನೆ. ಆನಂತರ ಅವರೆಲ್ಲರೂ ಆ ಗುಡಿ ಹತ್ರಕ್ಕೆ ಬರ್ತಾರೆ. ಸುತ್ತ ಇದ್ದಂತಹ ಆ ನಾರಿನಿಂದ ಕಟ್ಟಿದ್ದ ಮುಳ್ಳು ಗಿಡ ಗಂಟೆಗಳನ್ನು ತೆಗೆದು ಹಾಕ್ತಾರೆ. ಆ ಗುಡಿ ಗೋಡೆ ಅಂತಂದರೆ ಅದು ಬಿದಿರಿನಿಂದ ಕಟ್ಟಿರ್ತಾರೆ. ಅದಕ್ಕೆ ಹಗ್ಗಗಳನ್ನು ಹಾಕಿ ಬೆತ್ತಗಳನ್ನು ಕಟ್ಟಿರ್ತಾರೆ. ಗುಡಿ ಬಾಗಿಲಿಗೆ ಒಳಗಡೆಯಿಂದ ಚಿಲ್ಕ ಹಾಕಿರುತ್ತೆ. ಗುರುಗಳು ಮೋಸನನ್ನು ಕರೀತಾರೆ, ಗುಡಿ ಬಾಗಿಲನ್ನು ತೆಗಿ ಅಂದ್ಬಿಟ್ಟು. ಏನು ಉತ್ತರ ಬರೋದಿಲ್ಲ. ಆಗ ಮಂತ್ರಿ ಕುಣಿಕ ಅಪ್ಪಣೆ ಮಾಡ್ತಾನೆ ತನ್ನ ಬೀಲುಗಾರರಿಗೆ, ಆ ಬಾಗಿಲನ್ನು ಮುರಿದು ಹಾಕಿ ಅಂದ್ಬಿಟ್ಟು. ಅಷ್ಟೊಂದು ಶೂರರಿಗೆ, ಧೀರರಾದವ್ರಿಗೆ ಆ ತಡಿಕೆ ಬಾಗಿಲನ್ನು ಮುರಿಯೋದು ಏನೂ ಕಷ್ಟ ಅಲ್ಲ. ಅವರು ಆ ಬಾಗಿಲನ್ನು ಮುರಿದು ಹಾಕ್ತಾರೆ. ಒಳಗಡೆ ಒಂದು ವಿಚಿತ್ರವಾದ ದೃಶ್ಯ ಇರುತ್ತೆ. ಅದೇನು ಅಂದರೆ, ಒಂದು ಮರಿ ಕೋಣ ಇರುತ್ತೆ. ಅದರ ಮುಖಕ್ಕೆ ಕೆಂಪು ಬಣ್ಣ ಹಚ್ಚಿರ್ತಾರೆ. ಅದರ ಚರ್ಮ ನುಣ್ಣಗೆ ಕೆಂಪಗಿರುತ್ತೆ. ಅದರ ಹಿಂಗಾಲುಗಳ ಸಂದಿನಿಂದ ಒಂದು ಮರಿ ತನ್ನ ತಲೆಯನ್ನು ತೂರಿಸಿ ನಿಧಾನವಾಗಿ ಹುಲ್ಲನ್ನು ಮೇಯ್ತಾ ಇರುತ್ತೆ. ಅದನ್ನು ಒಂದು ಕಂಬಕ್ಕೆ ಕಟ್ಟಿ ಹಾಕಿರ್ತಾರೆ. ಅದರ ಕಾಲುಗಳನ್ನು ಗೂಟಗಳಿಗೆ ಕಟ್ಟಿರ್ತಾರೆ. ಆದ್ದರಿಂದ ಅದಕ್ಕೆ ಸಮಾಧಾನ ಆಗಿರೋದಿಲ್ಲ. ತನ್ನನ್ನು ಕಟ್ಟಿ ಹಾಕಿದ ಹಗ್ಗಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಅದು ಪ್ರಯತ್ನ ಮಾಡ್ತಾನೇ ಇರುತ್ತೆ. ಇನ್ನು ಈ ಮೋಸನನ್ನು ಆ ಬಣದ ನಾಯಕನನ್ನಾಗಿ ಪಟ್ಟಕ್ಕೆ ಏರಿಸಿದಾಗ ಆ ಗುಂಪಿನ ಪದ್ಧತಿ ಹಾಗೆ ಅಲ್ಲಿವರೆಗೂ ಪೂಜೆ ಮಾಡ್ತಿದ್ದಂತಹ ಮುದಿ ಕೋಣವನ್ನು ಅವರು ಬಲಿ ಕೊಟ್ಟಿರ್ತಾರೆ. ಅದರ ಬದಲಿಗೆ ಈ ಮರಿ ಕೋಣವನ್ನು
ಭೂಲೋಕದ ದಿವ್ಯ ಮಹಿಷ ಅಂತ ಕರೆದು ಇದಕ್ಕೆ ಪಟ್ಟ ಕಟ್ಟಿರ್ತಾರೆ. ಅಂದರೆ ಮುಂದೆ ಇನ್ನೊಬ್ಬ ಬರೋವರೆಗೂ ಇದು ದಿವ್ಯ ಮಹಿಷವಾಗಿ ಇರುತ್ತೆ. ಅವನು ಸತ್ತ ನಂತರ ಮತ್ತೆ ಇನ್ನೊಂದು ಮರಿಕೋಣವನ್ನು ಮತ್ತು ದಿವ್ಯ ಮಹಿಷವನ್ನಾಗಿ ಮಾಡೋದು, ಈ ಥರ ಒಂದು ಪದ್ಧತಿ ಅವರಲ್ಲಿ ಇರುತ್ತೆ. ಆ ದೈವದ ಎದುರಿಗೆ ಮೋಸ ಮಂಡಿ ಊರಿ ನೆಲದ ಮೇಲೆ ತಲೆ ಇಟ್ಕೊಂಡು ಕೂತಿರ್ತಾನೆ. ತಾಮ್ರದ ಒಂದು ಕತ್ತಿ ಅವನ ಪಕ್ಕದಲ್ಲಿ ಇರುತ್ತೆ, 3 ಈಟಿಗಳು ಕೂಡ ಇರುತ್ತೆ. ಅವನ ಪಕ್ಕದಲ್ಲಿ ಒಬ್ಬ ಮುದಿ ಮಾಂತ್ರಿಕ ಕೂತಿರ್ತಾನೆ. ಅವನು ಮುಖಕ್ಕೆಲ್ಲ ಕೆಂಪು ಬಣ್ಣವನ್ನು ಹಚ್ಕೊಂಡಿರ್ತಾನೆ. ಕಣ್ಣು ಮುಚ್ಚಿಕೊಂಡು ಏನೋ ಮಂತ್ರಗಳನ್ನು ಬಿಟ್ಟುಗುಡ್ತಾ ಇರ್ತಾನೆ. ಸರಿ, ಈ ಕುಣಿಕನ ಕೈ ತನ್ನ ಸೊಂಟದಲ್ಲಿದ್ದ ಕತ್ತಿ ಕಡೆಗೆ ಹೋಗುತ್ತೆ. ಆಗ ಈ ಗುರುಗಳು ಹೇಳ್ತಾರೆ, ನೋಡು, ಆ ನಾಯಕನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಬೇಡ, ಆ ಪೂಜಾ ಸ್ಥಾನವನ್ನು ವಧಾಸ್ಥಾನವನ್ನಾಗಿ ಮಾಡಬಾರ್ದು, ಬೇಡ, ಅವನನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ. ಆನಂತರ ಮೋಸನ ಕಡೆಗೆ ತಿರುಗಿ ಹೇಳ್ತಾರೆ, ನೋಡು, ಎದ್ದೇಳು, ನೀನು ಈ ಥರ ಎಲ್ಲ ಮಾಡಿದ್ರೆ ನಿನ್ನ ಹೆಂಡತಿ ಸಿಕ್ಕೋದಿಲ್ಲ. ಅವಳು ಈಗ ಆಶ್ರಮದಲ್ಲಿದ್ದಾಳೆ, ಗೋಧೂಳಿ ಆಶ್ರಮದಲ್ಲಿದ್ದಾಳೆ. ಅದರ ಪುನರ್ನಿರ್ಮಾಣ ಮಾಡೋದಕ್ಕೆ ತಾಯಿ ಶರ್ಮಿಗೆ ಅವಳು ಸಹಾಯ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾರೆ. ಮೋಸನಿಗೆ ತಲೆ ಎತ್ತುತ್ತಾನೆ. ಅವನ ಸಿಟ್ಟಿನಿಂದ ಅವನ ಕಣ್ಣುಗಳು ಕೆಂಪಾಗಿರುತ್ತೆ. ಅವನು ಕೂಗ್ತಾನೆ, ಶರ್ಮಿಗೂ ಈ ಥರ ಹೆಂಗಸ್ರಿಗೂ ಓಡಿ ಹೋಗೋಕ್ಕೆ ನೀನು ನೆರವಾಗಿದೆಯಾ? ಶರ್ಮಿ ಕೂಡ ಅಪರಿಹಾರ್ಯ ಪಾಪವನ್ನು ಮಾಡಿದ್ದಾಳೆ, ನನ್ನ ಹೆಂಡ್ತಿನೇ ಕರ್ಕೊಂಡು ಹೋಗ್ಬಿಡ್ತಾಳೆ, ನಾನು ನಾಶ ಮಾಡಿದ ಆಶ್ರಮವನ್ನು ಮತ್ತೆ ಕಟ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಸಿಟ್ಟಿನಿಂದ ಕೂಗಾಡ್ತಾನೆ. ಆ ನಂತರ ಕೃಪನ ಕಡೆ ತಿರುಗಿಬಿಟ್ಟು ಹೇಳ್ತಾನೆ, ನೋಡು, ನೀನು ನನಗೆ ವಿಧೇಯನಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ನೀನೀಗ ನಿನ್ನ ಮಾತನ್ನು ಮುರಿದಿದೆಯಾ? ಈ ದಿವ್ಯ ಮಹಿಷಕ್ಕೂ ಕೂಡ ದ್ರೋಹವನ್ನು ಬಗೆದಿದೆಯಾ? ಕೊನೆ ದಿನಗಳವರೆಗೂ ದಿವ್ಯ ಮಹಿಷನ ಸಿಟ್ಟು ನಿನ್ನನ್ನು ಕಾಡುತ್ತೆ, ಅದು ನಿನಗೆ ಶಾಪ ಕೊಡುತ್ತೆ ಅಂಥೇಳಿ ಹೇಳ್ತಾನೆ. ಆ ನಂತರ ಹೇಳ್ತಾನೆ, ಈ ದಿವ್ಯ ಮಹಿಷ ನಿನ್ನನ್ನು ನೀನು ನಿಂತಿದ್ದ ಹಾಗೆಯೇ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಜೊತೆಗೆ ನಮ್ಮ ಮಾಟಗಾರ ಈ ದಿವ್ಯ ಮಹಿಷನ ಶಾಪವನ್ನು ಕೂಡ ಆವಾಹನೆ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳ್ತಾನೆ. ಅವನಿಗೆ ಉದ್ರೇಕದಿಂದ ಧ್ವನಿ ಸರಿಯಾಗಿ ಕೂಡ ಹೊರಡ್ತಾ ಇರೋದಿಲ್ಲ. ತನ್ನ ಕೈಯಲ್ಲಿದ್ದ ಕತ್ತಿಯ ಹಿಡಿಯನ್ನು ಅವನ ಕೈ ಹಿಡ್ಕೊಳ್ಳುತ್ತೆ. ದಿವ್ಯ ಮಹಿಷನ ಕೋಪ ತಮ್ಮ ಮೇಲೆ ತಿರುಗಿದೆ ಅನ್ನೋ ಮಾತನ್ನು ಕೇಳಿ ಕೃಪನಿಗೂ ಮತ್ತು ಉಳಿದ ಹಿರಿಯರಿಗೂ ಕೂಡ ಭಯ ಆಗಲಿಕ್ಕೆ ಶುರುವಾಗತ್ತೆ. ಆನಂತರ ಆ ಮೋಸ ಏನು ಮಾಡ್ತಾನೆ, ಆ ಮಹಿಷದ ಕಡೆ ತಿರುಗ್ತಾನೆ. ದಿವ್ಯ ಮಹಿಷ, ನಾನು ನಿನ್ನ ಮಗ, ಇವರೆಲ್ಲರ ಮೇಲೂ ನೀನು ಸಿಟ್ಟು ಮಾಡಿಕೊಂಡು ರೇಗು, ಅವರನ್ನು ನಾಶ ಮಾಡು. ಅದರಲ್ಲಿ ಈ ಗುರುದೇವ ಅನ್ನಿಸ್ಕೊಂಡು ಅವನಿದ್ದಾನಲ್ಲ, ಇವನೊಬ್ಬ ಮಾಟಗಾರ, ಇವನ ಮೇಲೆ ನಿನ್ನ ಕೋಪ ಬೀಳಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಎಲ್ಲರೂ ಕಾದು ನೋಡ್ತಾರೆ, ಏನೂ ಆಗೋದಿಲ್ಲ. ಅಂದರೆ ಆ ಮಾರಿಕೋಣ ಇವ್ರ ಮೇಲೆ ಎಗರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅದು ತನ್ನ ತಲೆಯನ್ನು ಕೆಳಗೆ ಮಾಡಿ ಅಲ್ಲಿ ಇದ್ದಂತಹ ರುಚಿ ರುಚಿಯಾದ ಹುಲ್ಲನ್ನು ತಿಂತಾ ಇರುತ್ತೆ. ಆಗ ಗುರುಗಳು ಹೇಳ್ತಾರೆ, ಮೋಸ, ಮೂರ್ಖತನ ಮಾಡಬೇಡಪ್ಪ, ನೀನು ಈಗಾಗಲೇ ಸಾಕಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದೆಯಾ, ಆಶ್ರಮವನ್ನು ಸುಟ್ಟು ಹಾಕಿದೆಯಾ, ಯಾರಿಗೂ ತೊಂದರೆ ಮಾಡದೇ ಇದ್ದಂತಹ ಅಹಿಂಸಕ ಶ್ರೋತ್ರಿಯರನ್ನು ಕೂಡ ಕೊಂದು ಹಾಕಿದೆಯಾ. ಆದರೂ ಕೂಡ ನಾನು ನಿನಗೆ ಸ್ನೇಹಿತನ ಆಗಿರೋಕ್ಕೆ ಇಷ್ಟಪಡ್ತಿದ್ದೀನಿ, ಸ್ವಲ್ಪ ಹೇಳಿದ ಮಾತನ್ನು ಕೇಳು ಅಂತ ಕೂಡ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.